ದೇಶದಲ್ಲಿ ಹೆಚ್ಚುತ್ತಿರುವ ಲವ್ ಜಿಹಾದ್ ಮತ್ತು ಕಾರ್ಪೊರೇಟ್ ಜಿಹಾದ್ ಪಿಡುಗಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ಕೊಡಗು ಜಿಲ್ಲಾಡಳಿತ ಭವನದ ಎದುರು ತೀವ್ರ ಪ್ರತಿಭಟನೆ ನಡೆಸಿತು. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದ ಕಾರ್ಪೊರೇಟ್ ಜಿಹಾದ್ ಮತ್ತು ಹುಬ್ಬಳ್ಳಿಯಲ್ಲಿ ನಡೆದ ಜಿಮ್ ಸೆಕ್ಸ್ ಹಗರಣಗಳು ವ್ಯವಸ್ಥಿತ ಇಸ್ಲಾಮೀಕರಣದ ಭಾಗವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇದೇ ರೀತಿ ಕೊಡಗು ಸೇರಿದಂತೆ ರಾಜ್ಯದಲ್ಲೂ ಜಿಮ್ ತರಬೇತಿ ಕೇಂದ್ರಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸಿ ನಗ್ನ ಚಿತ್ರ ತೆಗೆಯುವ, ಬ್ಲ್ಯಾಕ್ಮೇಲ್ ಮೂಲಕ ಲೈಂಗಿಕ ದೌರ್ಜನ್ಯ, ಅನೈತಿಕ ಸಾಗಾಣಿಕೆ ಜಾಲಕ್ಕೆ ತಳ್ಳುತ್ತಿರುವ ಆರೋಪಗಳಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಲವ್ ಜಿಹಾದ್ ಪ್ರಕರಣಗಳು ಸೇರಿದಂತೆ ನಾಪತ್ತೆಯಾದ ಮಹಿಳೆಯರ ಪ್ರಕರಣಗಳನ್ನು ಇಡಿ ಮತ್ತು ಎಸ್ಐಟಿ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘಟನೆಯ ಪ್ರಮುಖರಾದ ವಿನಯ್, ಅನ್ಯಕೋಮಿನವರು ಕೊಡಗಿನಲ್ಲಿ ನಡೆಸುತ್ತಿರುವ ಜಿಮ್ ತರಬೇತಿ ಕೇಂದ್ರಗಳ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಡಬೇಕೆಂದು ಆಗ್ರಹಿಸಿದರು. ಲವ್ ಜಿಹಾದ್, ಕಾರ್ಪೊರೇಟ್ ಜಿಹಾದ್ ಜಾಲದ ವಿರುದ್ಧ ಹಿಂದೂ ಮಾತೆಯರು ಎಚ್ಚೆತ್ತುಕೊಂಡು ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕೆಂದು ಮನವಿ ಮಾಡಿದರು. ಹಿಂದೂ ಪರಿಷತ್ನ ಯುವ ಘಟಕ ಬಜರಂಗ ದಳ ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ ಪ್ರಕಾರ ಇವತ್ತು 23 ಮತ್ತು ನಾಳೆ 24ರಂದು ದೇಶಾದ್ಯಂತ ಪ್ರತಿಭಟನೆ ನಡೆಯಲಿಕ್ಕಿದೆ. ಏನು ಪುಣೆಯ TCSನಲ್ಲಿ ಆದಂತಹ ಕಾರ್ಪೊರೇಟ್ ಜಿಹಾದ್ ಆಗಿರ್ಬೋದು, ಕರ್ನಾಟಕದ ಕೊಡಗು ಸೇರಿದಂತೆ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಾದಂತಹ ಈ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ನಡೆದಂತಹ 3 ಲವ್ ಜಿಹಾದ್ ಕೇಸ್, ಅದರಲ್ಲೂ ಅವರ ಮೊಬೈಲ್ನಲ್ಲಿ ಸಿಕ್ಕಂತಹ 900ಕ್ಕೂ ಹೆಚ್ಚು ವಿಡಿಯೋಗಳು, ಇನ್ನೊಬ್ಬನ ಕೈಯಲ್ಲಿ 150 ಯುವತಿಯರ 368 ವಿಡಿಯೋಗಳು, ಇದೆಲ್ಲ ಹಿಂದೂ ಸಮಾಜವನ್ನು ಬೆಚ್ಚು ಬೀಳಿಸುವಂಥದ್ದು. ಇದಕ್ಕೆಲ್ಲ ಕಡಿವಾಣ ಆಗಬೇಕು ಅಂದರೆ ಹಿಂದೂ ಜನಸಮಾಜ ಜಾಗೃತ ಆಗಬೇಕು. ಹಿಂದೂ ಯುವತಿಯರು ನನ್ನ ಅಬ್ದುಲ್ಲಾ ಒಳ್ಳೆಯವನು ಅಂತ ಹೇಳುವಂತಹ ಒಂದು ಆ ಮನಸ್ಥಿತಿಯನ್ನು ಬಿಟ್ಟು ಬಿಡಬೇಕು ಅಂತ ಕೇಳ್ಕೊಳ್ತಾನೆ. ಹಾಗೆ ಜಾಗೃತ ಮಾತೆಯಂದಿರು ತಮ್ಮ ಹೆಣ್ಣು ಮಕ್ಕಳ ಚಲನವಲನದ ಬಗ್ಗೆ ಒಂದಷ್ಟು ನಿಗಾ ಇಟ್ಕೊಂಡು ಅವರನ್ನು ಈ ಮತಾಂಧರಿಂದ, ಅವರ ಆ ದುಷ್ಟಕೂಟದಿಂದ ಬಚಾವ್ ಮಾಡ್ಕೋಬೇಕು ಅಂತ ಹೇಳುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕೊಡಗಿನ ಯಾವ ಮೂಲೆಯಲ್ಲೂ ಲವ್ ಜಿಹಾದ್ ಆಗಬಾರ್ದು, ಆ ರೀತಿ ಕಾಪಾಡಬೇಕಾದ ಕೆಲಸ ಪೊಲೀಸ್ ಇಲಾಖೆಯದ್ದು. ಹಾಗೆ ಕೊಡಗಿನಾದ್ಯಂತ ಇರುವಂತಹ ಎಲ್ಲ ಜಿಮ್ ಸೆಂಟರ್ಗಳಲ್ಲಿ ಯುವತಿಯರು ಅಂದರೆ ಮಹಿಳೆಯರೇ ಜಿಮ್ ಟ್ರೈನಿಂಗನ್ನು ಮಾಡಬೇಕು. ಎಲ್ಲ ಜಿಮ್ಗಳಲ್ಲಿ CCTVಯನ್ನು ಅಳವಡಿಕೆ ಮಾಡಬೇಕು ಮತ್ತು ಈ ಬಗ್ಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಬೇಕು ಅಂತ ಬಿಟ್ಟು ನಾವು SP ಅವರನ್ನು ಕೇಳ್ಕೊತೇವೆ. ಆ ಮನವಿ ಪತ್ರದ ಮೂಲಕ ನಾವು ವೋಟ್ ಬ್ಯಾಂಕ್ ನೆಪದಲ್ಲಿ ಒಂದು ವರ್ಗವನ್ನು ಓಲೈಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಅಂತಿಮ ದಿನಗಳು ಸಮೀಪಿಸುತ್ತಿದ್ದು, ರಾಜ್ಯದಲ್ಲಿ ಯೋಗಿ ಮಾದರಿಯ ಉತ್ತಮ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಎಂದು ಹೇಳಿದ ವನ್ಯಜೀವಿ ಮಂಡಳಿಯ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ, ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಈ ಮೂಲಕ ಅಂತ್ಯವಾಗಲಿದೆ ಎಂದರು. ಒಂದಷ್ಟು ದೇಶವ್ಯಾಪ್ತಿಯಲ್ಲಿ ಲಹು ಜಿಹಾದ್, ಲ್ಯಾಂಡ್ ಜಿಹಾದ್, ವ್ಯಾಪಾರ ಜಿಹಾದ್ ಏನೇನೋ ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡುವುದರ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ನಾನು ಹೇಳುವಂಥದ್ದು, ಈ ಜಿಹಾದಿಗಳಿಗೆ ಬೆಂಬಲ ಕೊಡುವಂಥದ್ದೇ ಖರ್ಗೆ ಮಹಾರಾಜರನ್ನು ಹಿಡಿದು ಇಲ್ಲಿ ಏನು ರಾಜ್ಯದ ಸರ್ಕಾರಗಳು ಆಡಳಿತ ಮಾಡ್ತಿದ್ದಾರೆ ಅವರ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದೇನೆ. ಅಂತ ಅವರ ಬೆಂಬಲ ಇಲ್ಲದಿದ್ದರೆ, ಕಾನೂನಲ್ಲಿ ಅವ್ರಿಗೆ ಸಡಿಲಿಕೆ ಇಲ್ಲದಿದ್ದರೆ ಅವ್ರು ಯಾಕೆ ಮಾಡ್ತಾರೆ? ನಮ್ಮ ಕಾರ್ಯಕರ್ತರಿಗೆ ಆದರೂ ಇದು ನಾವು ಸುಮೋಟೋ ಕೇಸ್, ಅವರಿಗಾದರೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರು ಕೇಸ್ ಇಲ್ಲ. ಈ ದ್ವಂದ್ವ ನಿಲುವು ಸರ್ಕಾರ ತೆಗೆದುಕೊಂಡ ಕಾರಣಕ್ಕಾಗಿ ಅವರ ಅದೇ ವೀಕ್ನೆಸ್ ಅಂತೇಳಿ ಅವರು ಮತ್ತೆ ಮುಂದುವರಿತಾ ಹೋಗಲಿಕ್ಕೆ ಕಾನೂನನ್ನು ಕಡಿವಾಣ ಇಲ್ಲ. ಹಾಗಾಗಿ ನಾವು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಶಾಶ್ವತ ಸರ್ಕಾರ ಇದಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ನೋಡಿದ್ದೀವಿ, ಗುಂಡ್ರಾಯರ ಕಾಲದಿಂದಲೇ ರಾಜ್ಯ ಸರ್ಕಾರವನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಕಾಲಘಟ್ಟಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ಮಾಡ್ತೋ ಆಗ ಈ ಮುಸಲ್ಮಾನರು ಅಲ್ಪಸಂಖ್ಯಾತರು ಯಾರು ಇದ್ದಾರೆ ಅವರಿಗೆ ಹೆಗಲು ಕೊಟ್ಟು ಮೇಲೆ ತೊಂತ ಕೆಲಸ ಮಾಡ್ತಿದ್ದಾರೆ. ಈಗಿನ ಸರ್ಕಾರ ಅಂತೂ ಅವರಿಗೆ ಸಾಲ ಇಲ್ಲದ ಬಡ್ಡಿ, ವಾಹನಕ್ಕೆ ಬಡ್ಡಿ ಇಲ್ಲ, ಬಡ್ಡಿ ಸಾಲ ಜಾಸ್ತಿ ಆಗ್ಬಿಟ್ರೆ ಅದನ್ನ ಸಾಲ ಮನ್ನಾ, ಅವರಿಗೆ ಜಾಗ ಮಂಜೂರಾತಿ, ಅವರಿಗೆ ಏನೇನೋ ಬೇಕು ಎಲ್ಲವೂ ಮಂಜೂರಾತಿ. ನಾವು ಹಿಂದುಳಿದ ವರ್ಗ ಇರಲಿ, ST/SC ಇರಲಿ, ಈ ದುಡ್ಡನ್ನು ಪೂರ್ತಿ ಅವರಿಗೆ ವರ್ಗ ಮಾಡಿ ಅವರ ಬೆಂತಟ್ಟು ಕೆಲಸ ಮಾಡ್ತಿದ್ದಾರೆ. ಕಾರಣ ಓಟಿಗೋಸ್ಕರ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಬಂಧುಗಳೇ, ದಿನ ದೂರ ಇಲ್ಲ. 3 ವರ್ಷ ಕಳೆದೋಗಿದೆ. ಇನ್ನು 1 ವರ್ಷ ಮಳೆಗಾಲ ಕಳೆದ್ರೆ ಇನ್ನೊಂದು ವರ್ಷಕ್ಕೆ ಚುನಾವಣೆ. ಅರ್ಥ ಮಾಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಯೋಗಿ ಆದಿತ್ಯನಾಥ್ ಅಂತ
ಪ್ರಾಮಾಣಿಕ ಸರ್ಕಾರ ಈ ರಾಜ್ಯದಲ್ಲಿ ಬರೋದಿದೆ. ನಿಮ್ಮ ಗೂಂಡಾಗಿರಿ ಸರ್ಕಾರ, ನಿಮ್ಮ ತುಷ್ಟೀಕರಣ ಸರ್ಕಾರ 100ಕ್ಕೆ 100 ನಡೆಯಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಎಲ್ಲೆಲ್ಲಿಯೂ ಇಡೀ ರಾಜ್ಯದ ಉದ್ದಗಲಕ್ಕೂ ನಮ್ಮ ಹಿಂದೂ ಬಂಧುಗಳು, ಅವ ಸಣ್ಣವನು ದೊಡ್ಡವನು ಅದು ಬೇಡ, ನಾವೆಲ್ಲ ಹಿಂದೂಗಳೆಲ್ಲ ಕುಂಕುಮ ಹಾಕೋರು, ದೀಪ ಉರಿಸೋರು, ನಾವು ಒಟ್ಟಾಗಿ ಒಂದಾಗಿ ಯಾವ ಜಾತಿ ಗೀತಿ ನಮಗಿಲ್ಲ. ನಾವೆಲ್ಲ ಹಿಂದೂ ಜಾತಿ, ಹಿಂದೂ ವರ್ಗಕ್ಕೆ ಸೇರಿದವರು. ಹಾಗಾಗಿ ಹಿಂದೂ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ತರಲಿಕ್ಕೆ ನಾವೆಲ್ಲ ಯಶಸ್ವಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಬಂಧುಗಳಲ್ಲಿ ಒಂದು ವಿನಂತಿ ಮಾಡ್ತೇನೆ, ಪೊಲೀಸರ ವಿಪರೀತ ವರ್ತನೆ ಹೆಚ್ಚು ಆಗಬಾರ್ದು ಅಂತ ವಿನಂತಿ ಕೂಡ ಇದೆ. ಇದು ಕಾವೇರಿ ಮಣ್ಣು, ನೀವು ಕಾವೇರಿ ಮಣ್ಣಿಗೆ ತಕ್ಕಂತ ನಡೆದ್ರೆ ನೀತಿ ಸರಿ ಇರುತ್ತೆ. ತಪ್ಪಿದರೆ ಸುಮ್ಮನೆ ಕೂರಕ್ಕಾಗಲ್ಲ, ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾನೆ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಇವತ್ತು ಹೇಳ್ತಾ ಇದ್ದೇವೆ, ನಾವೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೂ ನಾವು ಒಂದಾಗಬೇಕು ಅಂತ, ಒಂದಾಗಲೇಬೇಕು, ವಿಧಿನೇ ಇಲ್ಲ. ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಾಂಗ್ರೆಸ್ ಅವರಾದರೆ, BJP ಅವರಾದರೆ ಸುಮೋಟೋ, RSS ಅವರಾದರೆ ಸುಮೋಟೋ, ಕಾಂಗ್ರೆಸ್ ಅವರು ಇನ್ನೂ ಬೇರೆಯವರಿಗೆ ನಾವು ಕಂಪ್ಲೇಂಟ್, ನಮ್ಮ BJP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಕೇಸೇ ಬೇಡ, ಅಪ್ಲಿಕೇಶನೇ ಬೇಡ, ಕಂಪ್ಲೇಂಟ್ ಬೇಡ, ಡೈರೆಕ್ಟ್ ಅರೆಸ್ಟ್, ಅವಾಗ FIR ಇಲ್ಲ, ಏನೂ ಇಲ್ಲ. ಈ ರೀತಿ ಪರಿಸ್ಥಿತಿಯಲ್ಲಿ ದ್ವಂದ್ವ ನಿಲುವು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಪೊಲೀಸರು ಕೂಡ ತಲೆಬಾಗಬಾರ್ದು ಅಂತ ಹೇಳುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಸರ್ವನಾಶ ಕಾಂಗ್ರೆಸ್ 100ಕ್ಕೆ 100. ಹಾಗಾಗಿ ಈ ರಾಷ್ಟ್ರಭಕ್ತ, ರಾಷ್ಟ್ರಪ್ರೇಮಿ, ಇಡೀ ವಿಶ್ವಗುರು ಅಂತ ಹೇಳಿದ್ರೆ ಎಲ್ಲ ಒಪ್ಕೊಂಡಿದ್ದೀವಿ ಮೋದಿ ಅವ್ರನ್ನ ಭಯೋತ್ಪಾದಕರು ಅಂತ ಹೇಳುವಂಥ ಕರೆಗೆಗೆ ಅವ್ರು ಎಲ್ಲಿರಬೇಕಾಗಿದ್ದು ಅಂದರೆ ನಾನು ಹೇಳಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಎಲ್ಲರ ಆಶೀರ್ವಾದದಿಂದಲೇ ಈ ರೀತಿ ತುಷ್ಟೀಕರಣ ರಾಜಕಾರಣ ಮಾಡಿ ಇಡೀ ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೆ. ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಕೂಡ ಇದೆ. ಇಲ್ಲದಿದ್ದರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. 1 ವರ್ಷಕ್ಕೆ ಮಾತ್ರ ಈ ಅವಧಿ, ಒಂದು ಮಳೆಗಾಲ ಕಳೆದ್ರೆ ನಿಮ್ಮ ಕತೆ ಮುಗೀತು, ಮತ್ತೆ ನಿಮಗೆ ವನವಾಸ. ಕಾಂಗ್ರೆಸ್ಸಿನ ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಹಿಂದೂ ಪರ ಸಂಘಟನೆಗಳ ಪ್ರಮುಖರಾದ ಚೇತನ್, BK ಜಗದೀಶ್, ಮನು ಮಂಜುನಾಥ್, ಡೀನ್ ಬೋಪಣ್ಣ, PA ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.